ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇತ್ತೀಚೆಗೆ ಬ್ಲಾಗ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಬಿಕಾಸ್ ಬ್ಯುಸಿ ಆಗಿರೋದ್ರಿಂದ. ಸೊ ಏಕೆ ಅಂತಂದರೆ ಮದುವೆ ಇದೆ. ಸೊ ಫ್ಯಾಮಿಲಿ ಮದುವೆ ಒಂದು ಕಡೆ ಆ್ಯಂಡ್ ನಾನು ಪ್ರೊಫೆಷನಲ್ಲಾಗಿ ನೇಲ್ ಆರ್ಟಿಸ್ಟ್. ಸೊ ಹೀಗೆ ಎಲ್ಲ ಕಡೆ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗಾಗಿ ಬ್ಲಾಗ್ ಕೂಡ ಈಗ ಸ್ವಲ್ಪ ಡೈಲಿ ಬ್ಲಾಗ್ಸ್ಗಳು ಕಮ್ಮಿ ಆಗಿದೆ. ಬಟ್ ಐ ಹೋಪ್ಸ್ ನನಗೆ ತುಂಬ ಖುಷಿ ಇದೆ. ನಾನಂತೂ ಮೆಹಂದಿ ಆರ್ಟಿಸ್ಟ್ ಆಗಿದ್ದೀನಿ ಅನ್ನೋದು ತುಂಬಾ ಇಷ್ಟವಾಗಿ ಮೆಹಂದಿನ ಬಿಡ್ಬೋದು. ಆ್ಯಂಡ್ ನಾನು ತುಂಬ ಕಷ್ಟ ಅಂದ್ಕೊಂಡಿದ್ದೆ ಬಿಫೋರು. ಬಟ್ ಟೈಮ್ ಇರೋ ಟೈಮಲ್ಲಿ ಎಷ್ಟು ಬೇಗ ನಾವು ಮೆಹಂದಿನ ಬ್ರೈಡ್ಗೆ ಬಿಡ್ತೀವಿ ಅದನ್ನೆಲ್ಲ ಗೊತ್ತು ನನಗೆ. ಇವಾಗ ನಮ್ಮ ಫ್ಯಾಮಿಲಿಯಲ್ಲೇ ಬಿಟ್ಟಾಗ ತುಂಬಾ ಖುಷಿ ಆಗುತ್ತೆ. ಸೊ ಒಂದು ಥಾಟ್ಸ್ ಕೂಡ ಚೆನ್ನಾಗಿದೆ. ಸೊ ಸಿಂಪ್ಲಿ ಸೂಪರ್ಬ್. ಆ್ಯಂಡ್ ಮಿಕ್ಕಿದವ್ರು ನಾನ್ ಬ್ರೈಡ್ಸ್ಗೆಲ್ಲ ಬೇರೆಯವ್ರ ನಾನ್ ಬ್ರೈಡ್ಸ್ಗೆಲ್ಲ ಹಾಕ್ತಾಯಿದ್ರು. ಸೊ ಅದಾದಮೇಲೆ ಫೋಟೋಶೂಟ್. ಸೊ ಫೋಟೋಶೂಟ್ ಅಂತ ಬಂದರೆ ಮೆಹಂದಿ ಫೋಟೋಶೂಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮೆಹಂದಿ ಅಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅದು ಎಲ್ಲ ವಯಸ್ಸವ್ರು ಕೂಡ ಹಾಕ್ಸ್ಕೋಬಹುದು. ಪುಟ್ಟ ಮಕ್ಕಳಿಂದ ದೊಡ್ಡವ್ರ ತನಕನೂ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಬ್ರೈಡ್ ಸುತ್ತಲೂ ಕೂಡ ನಾವು ಮೆಹಂದಿ ಹಾಕ್ಕೊಂಡು ನಿಂತ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಂತ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬೇಗ ಹಾಕ್ಸ್ಕೊಂಡಿದ್ರೆ ಸ್ವಲ್ಪ ಅದು ಡ್ರೈ ಆಗಿ ಉದುರೋಗ್ತಾ ಇತ್ತು ಅಷ್ಟೇ. ಬಟ್ ಫೋಟೋಶೂಟು ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಮೆಹಂದಿಗೆ ಒನ್ ಡೇ ಫುಲ್ ಬೇಕಾಗತ್ತೆ. ಸೊ ಅಷ್ಟು ಜನಕ್ಕೂ ಮೆಹಂದಿ ಹಾಕೋದು ಅಂದರೆ ತುಂಬಾ. ಆ್ಯಂಡ್ ಹಾಕಿಸ್ಕೊಳ್ಳೋ ಪೇಷನ್ಸ್ ಇರಬೇಕು, ಹಾಕೋರು ಕೂಡ ಪೇಷನ್ಸ್ ಆಗಿರಬೇಕು. ಅಷ್ಟು ಚೆನ್ನಾಗಿ ಬರುತ್ತೆ ಮೆಹಂದಿ. ಆ್ಯಂಡ್ ಕೂಡ ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದೀವಿ ಈಗ. ಆ್ಯಂಡ್ ನೆಕ್ಸ್ಟ್ ಡೇ ಇವಾಗ ಹಳದಿ ಶಾಸ್ತ್ರ ಕೂಡ ಇದೆ. ಸೊ ಆಫ್ಟರ್ ಡೇ ಅಂದರೆ ನೆಕ್ಸ್ಟ್ ಡೇಗೆ ನಾವು ಕೂಡ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಲೇಟ್ ಆಯಿತು ರೆಡಿಯಾಗಿ ಬರೋದು. ಯಾಕೆಂದರೆ ಪಾಪು ಇರೋದ್ರಿಂದ ಪಾಪುಗೆಲ್ಲ ರೆಡಿ ಮಾಡಿ ಆ್ಯಂಡ್ ನಾನು ಕೊಡೋದು ಪಟ್ ಅಂತ ರೆಡಿ ಮಾಡಿದೆ. ಅಷ್ಟೆಲ್ಲ ಬಳೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ರು. ಇನ್ನು ಮದುವೆಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬಳೆ ಶಾಸ್ತ್ರ ಮಾಡೋದು. ಸೊ ಇದೊಂದು ಬಹಳ ಮುಖ್ಯವಾದದ್ದು. ಸೊ ಚೌಟ್ರಿಗೆ ಹೋಗಿ ಮುಂಚೆ ಬಳೆ ಶಾಸ್ತ್ರ ಮುಗಿಸಿ ಚೌಟ್ರಿಗೆ ಹೋಗ್ತಾರೆ. ಕೆಲವರು ಚೌಟ್ರಲ್ಲೇ ಕೂಡ ಮಾಡ್ತಾರೆ. ಸೊ ಅವರ ಅನುಕೂಲಕ್ಕೆ ತಕ್ಕನಾಗಿ ಇದು ಮಾಡಬಹುದು. ಆ್ಯಂಡ್ ಬಳೆ ಅಂತೂ ಬಹಳನೇ ಮಹತ್ವ ಪಡೆಯುತ್ತೆ ಮದುವೆಯಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಈಗ ಸಂಭ್ರಮಿಸ್ತಾ ಇದ್ದಾರೆ. ಸೊ ಬಳೆ ಶಾಸ್ತ್ರ ಕೂಡ ಈಗ ಸ್ಟಾರ್ಟ್ ಆಗುತ್ತೆ. ಮದುವೆ ಮನೇಲಿ ಎಲ್ಲ ಶಾಸ್ತ್ರವನ್ನು ಮುಗ್ದು ಎಲ್ಲರೂ ಕೂಡ ಚೌಟ್ರಿ ರೀಚ್ ಆಗಿಬಿಟ್ಟಿದ್ರು. ಸೊ ನಾವಿನ್ನು ಮನೇಲಿ ರೆಡಿಯಾಗಿ ಹೋಗೋಣ. ಯಾಕೆಂದರೆ ಒಂದೇ ಊರಲ್ಲಿ ಚೌಟ್ರಿ ಇರೋದಲ್ವಾ. ಸೊ ಮನೇಲಿ ರೆಡಿಯಾಗಿ ಹೋಗೋಣ ಅಂದ್ಕೊಂಡೆ. ಸೊ ಮನೇಲಿ ರೆಡಿಯಾಗಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೇ 6:37 ಆಗೋಗಿತ್ತು ಅನಿಸುತ್ತೆ. 7 or 8 ಆಗಿತ್ತು. ನಾನು ಟೈಮ್ ನೋಡಿಲ್ಲ. ಆ್ಯಂಡ್ ಮೇಕಪ್ ಕೂಡ ಇತ್ತಲ್ಲ ಮುಗಿಸಿ ನಾನು ಮೇಕಪ್ ಮಾಡಿಕೊಂಡು ಆಮೇಲೆ ಹೊರಟಿದ್ದು. ಆ್ಯಂಡ್ ಮೊದಲು ತರಲೆ ಆಟಗಳನ್ನೆಲ್ಲ ನೋಡಿಕೊಂಡು ಅವನಿಗೆ ಹಾಲು ಗೀಲೆಲ್ಲ ಅರೇಂಜ್ ಮಾಡಿಕೊಂಡು ಹೊಡೋಷ್ಟರಲ್ಲಿ ಲೇಟೇ ಆಗೋಗಿತ್ತು. ಆ್ಯಂಡ್ ಹೋಗುವ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟೇ ಬೇಗ ಹೋಗೋಣ ಅಂತ. ಸೊ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಚೌಟ್ರಿಯಲ್ಲಿ ಫುಲ್ ಜನ ಆಗಲೇ ಸ್ಟಾರ್ಟ್ ಆಗೋಗಿತ್ತು. ಆ್ಯಂಡ್ ನಾವೇ ಲೇಟ್ ಆಗಿಬಿಟ್ವಾ ಅಂತ ಅನ್ಕೋತಾ ಇದ್ವಿ. ಆ್ಯಂಡ್ ಪಾಪು ಕರ್ಕೊಂಡು ಪಾಪು ಅಂತೂ ಅಲ್ಲಿಂದ ನಿಯರ್ ಬೈ ಇರೋದ್ರಿಂದ ಪಾಪು ಅಲ್ಲಿಂದಲೇ ಮಲ್ಕೊಂಬಿಟ್ಟ. ಸೊ ಅಲ್ಲಿಂದ ನಿದ್ದೆಗೆ ಜಾರಿಬಿಟ್ಟ. ಅವನು ಸಕ್ಕ ಟಯರ್ಡ್ ಆಗಿತ್ತು ಅನಿಸುತ್ತೆ. ಸೊ ನಿದ್ದೆ ಮಾಡ್ತಿದ್ದಾನೆ. ಸೊ ಇರಲಿ ಅಂತ ಅವಳನ್ನು ಒಳಗಡೆ ಹಾಗೆ ನಿದ್ದೆ ಮಾಡ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈವನ್ ಚೌಟ್ರಿ ತುಂಬ ರಶ್ ಇದೆ ನೋಡಿ, ಎಷ್ಟು ಕ್ರೌಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ. ಸೊ ರಿಸೆಪ್ಷನ್ಗೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಜಾಸ್ತಿ ಜನ ಸೇರಿಬಿಡ್ತಾರೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಕಮ್ಮಿ ಆದರೂ ರಿಸೆಪ್ಷನ್ ಅಂತೂ ಯಾರೂ ಮಿಸ್ ಮಾಡಲ್ಲ. ಈವನ್ ಅಷ್ಟು ಜನ ಕ್ರೌಡ್ ಸೇರಿರುತ್ತೆ ಈಗ. ಆ್ಯಂಡ್ ನಾವು ಒಳಗಡೆ ಬಂದ್ವಿ. ಒಳಗಡೆ ಬಂದರೆ ನೋಡಿ ಎಷ್ಟು ಜನ ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆ ಕೂತ್ಕೊಂಡು. ಅದಾದಮೇಲೆ ಸ್ವಲ್ಪ ಆಚೆ ಬಂದ್ವಿ. ಸೊ ಆಚೆ ಬಂದು ಫೋಟೋಸ್ಗಳನ್ನ ತೆಗೆಸ್ಕೊಳ್ಳೋಣ ಅಂತ. ಆ್ಯಂಡ್ ಸೆಲ್ಫಿ ಸ್ಟ್ಯಾಂಡ್ ಅಂತ ಮಾಡಿರ್ತಾರೆ ಎಲ್ಲ ಮದುವೆಯಲ್ಲೂ. ಇದೊಂದು
ಫ್ರೆಂಡ್ಲಿ ಇವಾಗ. ಆ್ಯಂಡ್ ಅಲ್ಲಂತೂ ಎಷ್ಟು ಜನ ಬ್ಯುಸಿ ಇದ್ದಾರೆ ಅಂದರೆ ಸಖತ್ ನೋಡಿ, ಎಷ್ಟು ಜನ ಬ್ಯುಸಿ ಇದ್ದಾರೆ. ಸೊ ಆಮೇಲೆ ತೆಗೆಸ್ಕೊಳ್ಳೋಣ, ಹೆಂಗೋ ಫ್ರೀಯಾಗಿ ಹೋಗೋಣ ಲೇಟಾಗಿ ಅಂತ ಅಂದ್ಕೊಂಡೆ. ಹಾಗಾಗಿ ಮುದ್ದನ್ನ ಕರ್ಕೊಂಡು ಮತ್ತೆ ಅವ್ರು ಸ್ಟೇಜ್ ಮೇಲೆ ಬಂದ್ವಿ. ಆ್ಯಂಡ್ ಸ್ಟೇಜ್ ಮೇಲೆ ಹೋಗೋಕ್ಕೆ ಮುಂಚೆ ಮುದ್ದನೇ ಸ್ಟೇಜ್ ಹತ್ತಿ ಹೋಗ್ತಾ ಇದ್ದಾನೆ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ತರಲೆಲ್ಲ ಮಾಡಿಬಿಟ್ಟು ಫೋಟೋಸ್ದವ್ರಿಗೆ ಡಿಸ್ಟರ್ಬ್ ಮಾಡಿಬಿಟ್ಟು ಬಂದ ವಾಪಸ್ಸು. ಸೊ ಇಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಇವಾಗ ಅಂದರೆ ನೋಡಿ. ಸೊ ನಾವು ಊಟ ಮುಗಿಸಿ ಬರೋಷ್ಟರಲ್ಲಿ ಜನ ಕಮ್ಮಿ ಇರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಇನ್ನೂ ಫೋಟೋಶೂಟ್ ನಡೀತಾನೆ ಇತ್ತು. ಆಮೇಲೆ ಓಕೆ ಫೈನ್ ಅಂತ ಹೇಳಿ ಸ್ಟೇಜ್ ಮೇಲೆ ನಾವು ಫೋಟೋ ತೆಗೆಸ್ಕೊಂಡು ಮುದ್ದು ತುಂಬ ಆಟ ಮಾಡ್ತಿದ್ದೆ. ಸೊ ಮಲಗಿಸೋಣ ಅಂತ ಬೇಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಸ್ಟೇಜ್ ಮೇಲೂ ಅಷ್ಟೇ ಫುಲ್ಲು ಕೊಟ್ಲೆ ಒಂದು ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು ಫೋಟೋಸ್ ಅವ್ರಿಗೆ ಡಿಸ್ಟರ್ಬ್ ಮಾಡೋದು. ಆ್ಯಂಡ್ ನೋಡಿ ಎಷ್ಟು ಜನ ಚೌಟ್ರಿ ಲಾಸ್ಟ್ ಆದರೂ ಎಷ್ಟು ಕ್ರೌಡ್ ಇದೆ ಇನ್ನೂ. ಸೊ ನಾವೆಲ್ಲ ಒಟ್ಟಿಗೆ ಫೋಟೋಸ್ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮದು ಮನೆ ಕಡೆಗೆ ಪಯಣನೇ ಇತ್ತು. ಆ್ಯಂಡ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತಕ್ಕಂತೂ ಆಲ್ಮೋಸ್ಟ್ ಬೇಗನೆ ಹೋಗಬೇಕು. ಯಾಕೆಂದರೆ ಅಷ್ಟೊಂದೆಲ್ಲ ಶಾಸ್ತ್ರಗಳಿರುತ್ತೆ. ನೈಟ್ ಅಂತೂ ಶಾಸ್ತ್ರಗಳು ಕಮ್ಮಿ, ಬಟ್ ಮಾರ್ನಿಂಗ್ ತುಂಬ ಶಾಸ್ತ್ರಗಳಿರುತ್ತೆ. ಅಲ್ಲಿಗೆ ಹೋಗೋಣ ಅಂತ ರೆಡಿ ಮಾಡ್ಕೊಂಡು ಇವನ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಶಾಸ್ತ್ರಗಳೇ ಮುಗ್ದೇ ಹೋಗಿತ್ತು ಅನಿಸುತ್ತೆ. ದಾರಿಗೆ ನಿಲ್ಲಿಸ್ತಾ ಇದ್ರು ನಾವು ಹೋಗೋ ಟೈಮ್ಗೆ. ಮಾರ್ನಿಂಗ್ ನೋಡೋಕ್ಕೆ ಕೂಡ ಅಷ್ಟೇ. ಸೊ ಮಾರ್ನಿಂಗ್ ಹೋಗೋಷ್ಟರಲ್ಲಿ ದಾರಿಗೆಲ್ಲ ಪ್ರಿಪೇರ್ ಆಗಿ ಹುಡುಗನ ಕರ್ಕೊಂಬರೋಕ್ಕೆ ಅಂತ ರೀಚ್ ಆಗ್ತಿದ್ವಿ. ಅಷ್ಟರಲ್ಲಿ ನಾವು ಬೇಗ ಬಂದ್ವಿ. ಸೊ ಮಗುವಿಗೆ ಊಟ ಮಾಡಿಸಿ ಅವನಿಗೆಲ್ಲ ತಿನ್ನಿಸ್ಕೊಂಡು ಬರೋಷ್ಟರಲ್ಲಿ ಲೇಟೇ ಆಗೋಗಿರುತ್ತೆ. ಸೊ ಒಂದು ಕಡೆ ಹುಡುಗ ರೆಡಿ ಕರ್ಕೊಂಬರ್ತಾ ಇದ್ದಾರೆ. ಇನ್ನು ನಮ್ಮ ಹುಡುಗಿ ಅಂತ ಒಂದು ಕಡೆ ರೆಡಿಯಾಗಿ ಎನರ್ಜಿಗೆ ಅಂತ ಎಳ್ನೀರು ನೀರೆಲ್ಲ ಕುಡಿಯೋದು. ಆ್ಯಂಡ್ ನಾವು ಕೂಡ ಅಷ್ಟರಲ್ಲಿ ಆ್ಯಕ್ಚುಲಿ ನಾವು ತಿಂಡಿಗೆ ಅಂತ ಹೋದ್ವಿ. ತಿಂಡಿಯಲ್ಲಿ ಖಾಲಿಯಾಗಿ ಮುಹೂರ್ತ ಟೈಮ್ಗೆ ಊಟನೇ ಬಡಿಸ್ಬಿಟ್ರು. ಹೋಗಲಿ ಬಿಡು ಅಂತ ಊಟನೇ ಮಾಡ್ಕೊಂಡ್ಬಿಟ್ವಿ ಫಸ್ಟ್ ನಾವು. ಆ್ಯಂಡ್ ಮುದ್ದು ಕೂಡ ಇಟ್ಕೊಂಡು ಊಟ ಹೆಂಗೋ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ದಾರೆ ಎಲ್ಲ ಆಗಿ ಇನ್ನೇನು ದಾರೆಗೆ ಹಾಲು ಹಾಕ್ತಾಯಿದ್ರು. ಸೊ ಎಲ್ಲರಿಗೂ ಕೂಡ ಅಷ್ಟು ಬ್ಯುಸಿ. ಅಲ್ಲೂ ಕ್ರೌಡ್ ಸಕ್ಕತ್ತಿತ್ತು. ಓಕೆ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಕ್ರ್ಯಾಕ್ ಆಗಿದೆ, ಬಿಕಾಸ್ ನನಗೆ ಹುಷಾರಿಲ್ಲ, ಹಾಗಾಗಿ ಕ್ರ್ಯಾಕ್ ಬರುತ್ತೆ ಅನಿಸುತ್ತೆ. ಆ್ಯಂಡ್ ಐ ಹೋಪ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಯ್ಸ್ ತುಂಬ ಕ್ರ್ಯಾಕ್ ಇದೆ ನನ್ನದು. ಆ್ಯಂಡ್ ಅಲ್ಲಿಂದ ಬರ್ತಾಯಿದ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ. ಸೊ ಒಂದಷ್ಟು ಫೋಟೋಸ್ಗೆಲ್ಲ ತೆಗೆಸ್ಕೊಂಡ್ವಿ. ಹುಡುಗಿರಂದ್ರೆ ನಾವು ಬಿಡ್ತೀವ, ಚೆನ್ನಾಗಿ ರೆಡಿಯಾಗಿರ್ತೀವಿ. ಸೊ ಆ ಟೈಮಲ್ಲಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ವಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಡ್ಯಾನ್ಸಿಂಗ್ ವೀಡಿಯೋಸ್ ಆಗಿರ್ಬೋದು, ಡ್ಯಾನ್ಸ್ ಆಡಿದ್ದು. ಆ್ಯಂಡ್ ನಾವಂತೂ ಮಸ್ತ್ ಮಜಾ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ವಿ. ಬಟ್ ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ಒಂದು ಪ್ಲೇಸಸಲ್ಲಿ ನಮಗೆ ಸಫಿಷಿಯೆಂಟಾಗಿ ಡ್ಯಾನ್ಸ್ ಮಾಡೋಕ್ಕೇನೋ ಸಿಗ್ತಿರಲಿಲ್ಲ. ಓಕೆ ಅಂದರೆ ನೆಕ್ಸ್ಟ್ ಫೋಟೋಶೂಟ್ಗೆ ಅಂತ ಬಂದ್ವಿ. ಸೊ ಒಂದಷ್ಟು ಫೋಟೋಶೂಟ್ಸ್ಗಳನ್ನ ಆಚೆ ಮಾಡ್ಕೋತಾ ಇದ್ವಿ. ಮಾರ್ನಿಂಗ್ ಇದರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತಲ್ಲ. ಸೊ ಹಾಗಾಗಿ ಇನ್ನು ನಕ್ಷತ್ರ ತೋರಿಸುವಂತಹ ಸಂದರ್ಭ ಇದಂತೂ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಮದುಮಕ್ಕಳನ್ನ ಆಚೆ ಕರ್ಕೊಂಡ್ಬಂದು ಅಶ್ವಿನಿ ನಕ್ಷತ್ರ ತೋರಿಸಿ ಒಂದಷ್ಟು ಶಾಸ್ತ್ರಗಳನ್ನ ಮಾಡಿ, ಮದುವೆ ಅಂದ್ರೇ ಶಾಸ್ತ್ರಗಳು, ಇನ್ನು ಕೊನೆ ತನಕನೂ ಶಾಸ್ತ್ರಗಳು ಇದ್ದೇ ಇರುತ್ತೆ. ಬಹುಶಃ ಬೇರೆ ಮದುವೆಗಳು ಹೋಲಿಸ್ಕೊಂಡ್ರೆ ನಮ್ಮ ಕಡೆಯಿಂದ ಮದುವೆಗಳಿಗೆ ಸ್ವಲ್ಪ ಶಾಸ್ತ್ರಗಳು ಕಮ್ಮಿ ಅನ್ಬೋದು. ಬೇರೆ ಮದುವೆಗಳಿಗೆ ಅಂತ ಬೇರೆ ಥರ ಇಷ್ಟೊಂದು ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಬಟ್ ನಮ್ಮ ಕಡೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮುಗಿಸ್ಬಿಡ್ತಾರೆ. ಆ್ಯಂಡ್ ಅಷ್ಟು ಫೋಟೋಶೂಟ್ಸ್ ನಡೀತಾ ಇರುತ್ತೆ. ಇನ್ನು ಒಂದು ಕಡೆ ಹುಡುಗ ಹುಡುಗಿ ಫೋಟೋಶೂಟ್ ನಡೀತಾರೆ, ಇನ್ನೊಂದು ಕಡೆಗೆ ಎಲ್ಲರೂ ಅವ್ರವ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಆ್ಯಂಡ್ ಇವ್ರು ಕೂಡ ಅಷ್ಟೇ ಫೋಟೋಸ್ ತಗೋತಾ ಇದ್ದಾರೆ ಮೊಬೈಲಲ್ಲಿ ದೊಡ್ಡವರು. ಅದಾದಮೇಲೆ ಇಲ್ಲಿ ಇನ್ನೊಬ್ಬರು ಫೋಟೋಗ್ರಾಫರ್ ಸಖತ್ತಾಗಿ ಫೋಟೋಸ್ನ ಹೇಳ್ತಾ ಇದ್ದಾರೆ ಹೇಗೆ ಪೋಸ್ ಕೊಡಬೇಕಂತ. ಇನ್ನು ಗರ್ಲ್ಸ್ ಎಲ್ಲ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ. ಸೊ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಏನೇನು ಮಾಡಬಹುದು ಅಂತ. ನೋಡಿ ಎಷ್ಟು ಕ್ರೌಡ್ ಇದೆ, ಆ್ಯಂಗಲಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ ತುಂಬ ನೀಟಾಗಿ ಸ್ಟ್ರಿಕ್ಟಾಗಿ ನಿಂತ್ಕೊಂಡು ಫೋಟೋಶೂಟ್ ನೋಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಿದ್ದೀರಾ ಅಲ್ವಾ ಅಂತ. ಆ್ಯಂಡ್ ನಾನು ಕೂಡ ಅಷ್ಟೇ ನಗಿಸ್ತಾ ಇದ್ದೆ. ಸೊ ಚೆನ್ನಾಗಿ ನಿಂತ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಫೋಟೋಸ್ಗೆ ಅಂತ. ಆ್ಯಂಡ್ ಅವ್ರ ಜೊತೆ ನಾವು ಒಂದಷ್ಟು ತರಲೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೀಗೆ ನಾವು ಚೌಟ್ರಿ ಒಳಗಡೆ ಹೋಗ್ತಾ ಇದ್ದೆ.
ತುಂಬ ಚೆನ್ನಾಗಿರುತ್ತೆ. ಸೊ ಚೌಟ್ರಿ ಒಳಗಡೆ ಬರಬೇಕಾದ್ರೆ ಹುಡುಗ ಹುಡುಗಿಗೆ ಡಿಮ್ಯಾಂಡ್ ಮಾಡ್ತಾರೆ, ಅದು ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಅದಾದಮೇಲೆ ನಾವೆಲ್ಲ ಫ್ಯಾಮಿಲಿ ನೋಡಿ ಒಟ್ಟಿಗೆ ಒಂದು ಫ್ಯಾಮಿಲಿ ಫೋಟೋಸ್ ತೆಗೆಸ್ಕೊಳ್ಳೋಂತ ಎಲ್ಲರೂ ಒಟ್ಟಿಗೆ ಕೂರಿಸ್ತಾ ಇದ್ವಿ. ಸೊ ಅಷ್ಟರಲ್ಲಿ ಇನ್ನೂ ಫೋಟೋಶೂಟ್ ನಡೀತಾ ಇತ್ತು. ಸೊ ಫ್ಯಾಮಿಲಿಗೆಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಒಂದಷ್ಟು ಎಲ್ಲರೂ ಒಟ್ಟಿಗೆ ಸೇರಿಸೋದು ಅಂದರೆ ಭಾರಿ ಕಷ್ಟ ಇರುತ್ತೆ, ಎಲ್ಲೆಲ್ಲ ಒಂದೊಂದು ಕಡೆ ಹೊರಟೋಗಿರ್ತಾರೆ. ಸೊ ಎಲ್ಲರನ್ನೂ ಒಟ್ಟಿಗೆ ಈಗ ಸೇರಿಸ್ಕೋಬೇಕು. ಆ್ಯಂಡ್ ಇವಾಗ ನಿಂತ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಆ್ಯಂಡ್ ಫೈನಲಿ ಫ್ಯಾಮಿಲಿ ಫೋಟೋಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದು ನಿಂತ್ಕೊಂಡು ಅರೇಂಜ್ ಮಾಡ್ತಾಯಿದ್ದೀವಿ. ಸೊ ಒಬ್ಬೊಬ್ಬರು ಕೂರಿಸೋದೇ ಕಷ್ಟ, ಮಕ್ಕಳು ಜೊತೆಗೆ ಮಕ್ಕಳೆಲ್ಲನೂ ಕೂರಿಸ್ಬೇಕು. ಇನ್ನು ಫೋಟೋಶೂಟ್ ಆದಮೇಲೆ ಫ್ಯಾಮಿಲಿ ಫೋಟೋಶೂಟ್ ಇನ್ನೊಂದಷ್ಟು ಫ್ಯಾಮಿಲಿ ಫೋಟೋಶೂಟ್ಗಳು ಇರುತ್ತೆ. ಸೊ ಅದೆಲ್ಲ ತೆಗೆಸ್ಕೊಂಡ್ವಿ. ಅದಾದಮೇಲೆ ನಾವಂತೂ ಡ್ಯಾನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟೇ ತನಕನೂ ಕ್ರೌಡ್ ಇತ್ತು. ಸೊ ಫೈನಲಿ ಡ್ಯಾನ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಒಂದಷ್ಟು ಹಾಡಿಗೆ ಎಲ್ಲ ಅಲ್ಲಲ್ಲೇ ಸ್ಟೆಪ್ಸ್ಗಳನ್ನ ಕಲ್ತ್ಕೊಂಡ್ವಿ, ಪರವಾಗಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಯೂಟ್ಯೂಬ್ ಆಗಿರೋದ್ರಿಂದ ಇಲ್ಲಿ ಒರಿಜಿನಲ್ ಪ್ಲೇ ಮಾಡೋಕ್ಕಾಗಲ್ಲ ಹಾಡನ್ನ, ಏಕೆಂದರೆ ಇಲ್ಲಿ ನಾನು ಜಸ್ಟ್ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಒರಿಜಿನಲ್ ಪ್ಲೇ ಮಾಡಬೇಕು ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಖಂಡಿತ ಒರಿಜಿನಲ್ ಹಾಡಿರುತ್ತೆ. ಆ್ಯಂಡ್ ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಜಸ್ಟ್ ಮ್ಯೂಸಿಕಲ್ ಪ್ಲೇ ಆಗಿ ಹೋಗುತ್ತೆ ಈ ವಿಡಿಯೋಸು. ಆ್ಯಂಡ್ ಐ ಹೋಪ್ಸ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ